ಪ್ರೈಸ್ ಲಾರ್ಡ್. ಈ ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ವಾಕ್ಯವನ್ನು ಸ್ಟಾರ್ಟ್ ಮಾಡೋಣ. ಸ್ತೋತ್ರ. ಕರ್ತನಾದ ಯೇಸುವೆ, ನಿನಗೆ ಸ್ತೋತ್ರ ಉಂಟಾಗಲಿ. ಯೇಸು ನಾಮದಲ್ಲಿ ಈ ಒಂದು ಸಮಯದಲ್ಲಿ ಕರ್ತನೆ ಒಂದು ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅದನ್ನು ಹಂಚಲಿಕ್ಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ಅನೇಕ ಜನರಿಗೆ, ಯೇಸುವಿನ ದೇವ ಮಕ್ಕಳಿಗೆ ಕರ್ತನೆ ಅವರೆಲ್ಲರಿಗೂ ಈ ವಾಕ್ಯ ಅವರಲ್ಲಿ ಜೀವಿತದಲ್ಲಿ ನೆರವೇರಲಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಹೊಂದಿದ್ದೇವೆ ತಂದೆ. ಆಮೇಲೆ ಆಮೇಲೆ. ಥ್ಯಾಂಕ್ ಯು ಜೀಸಸ್. ಓಕೆ, ಕೀರ್ತನೆ 121ನೇ ಅಧ್ಯಾಯ 1ರಿಂದ ನಾವು ಓದಿಕೊಳ್ಳೋಣ. ನಾನು ಕಣ್ಣೆತ್ತಿ ಪರ್ವತ ಕಡೆ ನೋಡುತ್ತೇನೆ, ನನಗೆ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯ ಆಕಾಶಗಳು ನಿರ್ಮಿಸಿದಂತೆ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಗಡಿಸದಿರಲಿ. ಈಗ ಇಸ್ರಾಯೇಲರನ್ನು ಕಾಯುವಾತನು ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ಆಮೆನ್. ಹಗಲಲ್ಲಿ ಸೂರ್ಯನು, ಇರಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿಮ್ಮನ್ನು ಎಲ್ಲ ಕೇಡಿಯಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನು ನಿನ್ನನ್ನು ಕಾಪಾಡಲಿ. ಆಮೆನ್. ನೋಡಿ, ದೇವರು ಈ ರೀತಿಯಾಗಿ ವಾಗ್ದಾನ ಮಾಡಿದರೆ, ಕಣ್ಣೆತ್ತಿ ಪರ್ವತ ಕಡೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಈಗ ಮನುಷ್ಯನಿಗೆ ನಾವು ಯೋಚನೆ ಮಾಡ್ತೀವಿ, ಒಂದೊಂದು ಬಾರಿ ಯಾರನ್ನೋ ಒಬ್ಬರನ್ನ ಹಣವನ್ನು ಕೇಳಿರ್ತೀವಿ. ಸೊ ಅವ್ರೇನು ಮಾಡ್ತಾರೆ, ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ, ಈ ಥರ ಹೇಳ್ಕೊಂಡೇ ಬರ್ತಾ ಇರ್ತಾರೆ, ನಾಳೆ 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 ಅಂತ. ಬಟ್ ಆದರೆ ಸಹಾಯ ಒಂದು ದಿವಸ ಅದು ವಿಫಲ ಆಗ್ಬೋದು. ಆದರೆ ದೇವರು ವಾಕ್ಯ ಹೇಳಲ್ಪಡ್ತದೆ, ದೇವರನ್ನು ಯಾರು ಸಂಪೂರ್ಣವಾಗಿ ಅರಿತು ದೇವರಲ್ಲಿ ನಿಶ್ಚಯವಾಗಿ ನೀತಿವಂತರಾಗಿ ದೇವರು ಬಾಳಲಿಕ್ಕೆ ದೇವರು ಅವಕಾಶ ಮಾಡಿಕೊಟ್ಟಾಗ, ಅದರಂತೆ ನಾವು ನಡೆಯುವಾಗ ನಮಗೆ ಸಹಾಯ ದೇವರು ಎಲ್ಲಿಂದ ಬರ್ತದೆ? ಭೂಮಿಯ ಆಕಾಶಗಳನ್ನು ನಿರ್ಮಿಸಿದಂತೆ ಯೆಹೋವನಲ್ಲಿ, ಸೃಷ್ಟಿಕರ್ತದಿಂದಲೇ ದೇವರು ನಮಗೆ ಸಹಾಯ ಬರಲಿಕ್ಕೆ ಸಾಧ್ಯ. ಯಾವುದೋ ಮನುಷ್ಯನಿಂದಾಗಲಿ ಮತ್ತೊಂದಿಂದಾಗಲಿ ಯಾವುದರಿಂದಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರ ಮಕ್ಕಳಾಗಿಬಿಟ್ಟಿದ್ದೀವಿ. ಯಾಕಂದರೆ ಯೇಸು ಸ್ವಾಮಿ ವಾಗ್ದಾನ ಮಾಡಿದರೆ, ಯಾಕಂದರೆ ನೀವು ತಾಯಿ ಗರ್ಭದಲ್ಲಿ ಇರೋದಕ್ಕಿಂತ ಮುಂಚೆ ನಾನು ನಿನ್ನ ನೋಡಿದ್ದೇನೆ. ದೇವರ ಮಕ್ಕಳು ಅಂದಮೇಲೆ ಅದು ಮುಗೀತು. ಯೇಸು ಸ್ವಾಮಿ ಮಕ್ಕಳು, ನಮ್ಮನ್ನು ಲೀಡ್ ಮಾಡೋರು ಅವರು ಬಿಟ್ಟರೆ ಬೇರೆ ಯಾರು ಲೀಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮನುಷ್ಯನ ಆಲೋಚನೆ ಬೇರೆ, ದೇವರ ಆಲೋಚನೆ ಬೇರೆ. ಸೊ ಆದ್ದರಿಂದ ನಾವು ಸಹಾಯ ಎಲ್ಲಿಂದ ಬರ್ತದೆ? ನಮ್ಮ ಮೊಣಕಾಲಿನ ಪ್ರಾರ್ಥನೆ. ಸೊ ಯಾವಾಗಲೂ ಕೂಡ ನಾವು ಮೊಣಕಾಲಿಂದ ದೇವರನ್ನು ಪ್ರಾರ್ಥಿಸಿ ದೇವರು ಅದಕ್ಕೆ ಹೇಳ್ತಾರೆ, ಸಿಗೋವರೆಗೂ ಹುಡುಕ್ತಾ ಇರಿ, ಸಿಕ್ಕೋವರೆಗೂ ಬೇಡಿರಿ, ದೊರೆಯುವುದು, ಹುಡುಕಿರಿ, ಸಿಕ್ಕುವುದು, ತಟ್ಟಿರಿ, ತೆರೆಯುವುದು ಅಂತ ವಾಕ್ಯ ಹೇಳಲ್ಪಡ್ತದೆ ಸತ್ಯವೇದದಲ್ಲಿ. ಅದೇ ರೀತಿ ಯೇಸು ನಾಮದಲ್ಲಿ ನಾವು ಹುಡುಕ್ತಾ ಇರಬೇಕು, ಬೇಡ್ತಾ ಇರಬೇಕು. ದೇವರು 100% ಅದ್ಭುತ ಮಾಡೇ ಮಾಡ್ತಾರೆ. ಇವತ್ತು ಹಾಗೆ ಇನ್ನೊಂದು, ಭೂಮಿ ಆಕಾಶಗಳು ನಿರ್ಮಿಸಿದಂತೆ ಯೆಹೋವನಿಂದಲೇ ನಮಗೆ ಸಹಾಯ ದೇವರು ಕೊಡೋದು. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವಾತನು ತೂಗುಡಿಸೋದೇ ಇಲ್ಲ. ಆಮೆನ್, ಹಲ್ಲೆಲೂಯಾ. ನಮ್ಮನ್ನು ದೇವರು ತೂಗುಡಿಸೋದೇ ಇಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ನಾವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕೆಲಸಗಳು ಮಾಡ್ತೀವಿ, ಆದರೆ ಒಂದು ಸಮಯ, ರಾತ್ರಿ ಸಮಯದಲ್ಲಿ ನಾವು ಮಲಗ್ತೇವೆ. ಯಾಕಂದರೆ ದಣಿದಾಗಿರ್ತೀವಿ, ತುಂಬ ಆಯಾಸ ಆಗಿರುತ್ತೆ. ಸೊ ಆದ್ದರಿಂದ ನಾವೇನು ಮಾಡ್ತೀವಿ, ಸಾಕಪ್ಪ, ಊಟ ಮಾಡಿ ಮಲ್ಕೊಂಡೆ ಸಾಕಪ್ಪ ಅಂತೀವಿ. ಆದರೆ ದೇವರು ತೂಗೊಡಿಸೋದು ಇಲ್ಲ. ಯಾಕಂದರೆ ನಮ್ಮನ್ನು ಯಾವ ಕೇಡು ಸಿಕ್ಕಾಕೊಳ್ತಾರೋ, ಯಾವ ವ್ಯಾಧಿ ಸಿಕ್ಕಾಕೊಳ್ತಾರೋ ಮತ್ತು ಈ ರೀತಿಯಾಗಿ ಯಾವ ಮುಂದೆ ಬರುವಂಥ ಯಾವುದೇ ಆಪತ್ತು ವಿಪತ್ತು ಎಲ್ಲವೂ ಕೂಡ ದೇವರು ಗೊತ್ತಿದೆ. ಸೊ ಅದರಿಂದ ದೇವರು ಅಲ್ಲಿ ಸತ್ಯವೇದದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ವಾಕ್ಯ, ನಮ್ಮ ಕಾಲುಗಳನ್ನು ಕಲ್ಲಿಗೆ ತಗಲಿಸದಂತೆ ನಮ್ಮನ್ನು ಕೈಗಳನ್ನು ಮೇಲೆ ಕೆತ್ತುತ್ತಾರೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹೌದು, ಎಷ್ಟೋ ಬಾರಿ ನಿಮ್ಮ ಜೀವಿತದಲ್ಲೂ ಕೂಡ ಈ ರೀತಿಯಾದಂಥ ಸಂದರ್ಭ ಬಂದಿರುತ್ತೆ. ಯಾಕೆಂತಂದರೆ ಮನುಷ್ಯನು ಆತನು ಹೋಗುವಂಥ ಹಾದಿ ಯಾವ ಥರ ಇರುತ್ತೆ ಅನ್ನೋದು ಆತನಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ಅಲ್ಲಿ ಹೋಗುವಂಥ ಮಾರ್ಗಗಳು ದೇವರನ್ನು ಪ್ರಾರ್ಥನೆ ಮಾಡಿ ದೇವರ ಹತ್ರ ಒಪ್ಪಿಸಿಕೊಟ್ಟು, ಈ ದಿನ ದೇವರೇ ನಂದಲ್ಲ, ಈ ದಿನ ನಿಂದು, ಎಸೆ ನೀನು ನನ್ನನ್ನು ಆಳ್ವಿಕೆ ಮಾಡು ಅಂಥೇಳಿ ನಾವು ಪ್ರಾರ್ಥಿಸಿ ಹೋಗುವಾಗ ದೇವರು ನಮ್ಮನ್ನು ಹಿಂಗಾರು ಮುಂಗಾರು ಮಳೆಯಾಗಿ ನಡೆಸ್ತಾರೆ. ಆದರೆ ನಾವು ಕೆಲವೊಂದು ಸರಿ ಪ್ರಾರ್ಥನೆ ಮಾಡದೆ ಹೋಗ್ಬಿಡ್ತೀವಿ. ಇನ್ನೇನೋ ಆಗುತ್ತೆ, ಮತ್ತೊಂದು ಆಗುತ್ತೆ, ಆಕ್ಸಿಡೆಂಟ್ ಆಗ್ಬೋದು, ಮತ್ತೊಂದು ಆಗ್ಬೋದು. ಆದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ದೇವ್ರ ಮೇಲೆ ಗುಣಗುಟ್ಬಿಡ್ತಾರೆ. ನೋಡಿ, ಅಲ್ಲಿ ಇಸ್ರೇಲ್ ಜನರಿಗೆ ವಾಗ್ದಾನ ಮಾಡಿದ್ರು ದೇವರು. ಯಾವ ರೀತಿ?
ಕಾನಾನ್ ದೇಶಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ದೇವರು ವಾಗ್ದಾನ ಮಾಡಿದರೆ ಮನುಷ್ಯರ ಸಂಗಡ ಮಾತಾಡಿದ್ದಾರೆ. ಆದರೂ ಕೂಡ ಅವರೆಲ್ಲೋ ಒಂದು ಕಡೆ ಗುಣಗುಡ್ತಾ ಇರ್ತಾರೆ. ಸಹಾಯ ಎಲ್ಲಿಂದ ಬರ್ತದೆ? ದೇವರು ಹೇಳಿದ್ಮೇಲೆ, ಯಾಕಂದರೆ ದೇವರು ಏನು ಹೇಳ್ತಾರೆ ಅದನ್ನೇ ಮಾಡ್ತಾರೆ, ಅದನ್ನೇ ನಡೆಸ್ತಾರೆ. ಸೊ ಆ ಸಹಾಯ ಎಲ್ಲಿಂದ ಬರ್ತದೆ ಅನ್ನೋದು ಅವರು ಯೋಚನೆ ಮಾಡಲ್ಲ. ಅವಾಗ ಅಲ್ಲಲ್ಲೇ ಅವರು ಗುಣಗುಡ್ತಾ ಇರ್ತಾರೆ. ಸೊ ಆದ್ದರಿಂದ ದೇವರಿಗೆ ಬಹಳ ಇಸ್ರೇಲ್ ಜನರ ಮೇಲೆ ಕೋಪನೂ ಬರುತ್ತೆ. ಆ ನಂತರ ದೇವರು ಏನು ಮಾಡ್ತಾರೆ, ಅಲ್ಲಿ ಸಹಾಯ ಮಾಡ್ತಾರೆ. ಅವ್ರನ್ನ ಎಲ್ಲೆಲ್ಲ ಅಲ್ಲಿ ಹೋಗ್ತಾ ಅಂತ ಸ್ಥಳಗಳಲ್ಲೆಲ್ಲ ಶತ್ರುಗಳಿಂದ ಬಿಡಿಸ್ತಾರೆ. ಸೊ ಅವ್ರನ್ನ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗುವಂಥ ಸಮಯದಲ್ಲಿ ಎಷ್ಟೆಷ್ಟೋ ತಡೆಗಳು, ತೊಂದರೆಗಳು ಉಂಟಾಗ್ತದೆ. ಆದರೂ ಕೂಡ ದೇವರು ಅವ್ರನ್ನ ಕೈ ಬಿಡಲಿಲ್ಲ. ಸೊ ಅಲ್ಲಿಂದ ದೇವರು ಏನು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಹಾಲೆಲೂಯ. ಓಕೆ. ಸೊ ಇಲ್ಲಿ ನೋಡಿ, ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನ ಎಲ್ಲ ಕೆಡೆಯಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೋಡಿ, ನಮ್ಮ ಪ್ರಾಣ ಯಾರ ಕೈಲಿದೆ? ಏನೋ ಒಂದು ಹುಷಾರಿಲ್ಲ ಅಂತ ಅಂದ್ಬಿಟ್ರೆ, ಅಯ್ಯೋ ನಾನು ಸತ್ತೋಗ್ಬಿಡ್ತೀನಿ, ಯಾವತ್ತು ನನ್ನ ಕತೆ ಮುಗಿದೋಯ್ತು, ಬ್ರೀತಿಂಗ್ ಜಾಸ್ತಿ ಆಗ್ತಾಯಿದೆ, ಹಾಗೆ ಹೀಗೆ ಅಂತೆಲ್ಲ ಯೋಚನೆ ಮಾಡ್ತಾರೆ. ನಮ್ಮ ಪ್ರಾಣ ಮತ್ತೊಬ್ಬನ ಕೈಲಿಲ್ಲ, ನನ್ನ ಕೈಲಿಲ್ಲ, ಯಾರ ಕೈಯಲ್ಲೂ ಇಲ್ಲ. ಅದು ದೇವರ ಕೈಯಲ್ಲಿದೆ. ಅದು ದೇವರ ವಾಕ್ಯ ಹೇಳಲ್ಪಡ್ತದೆ. ಅದೆಲ್ಲೋ ಒಂದು ಕಡೆ ದೇವರ ಸತ್ಯವೇದ ವಾಕ್ಯದಲ್ಲಿ ಒಂದು ಮಾತು ಹೇಳ್ತಾರೆ ದೇವರು, ನಿನ್ನ ಪ್ರಾಣವು ಪೂರ್ಣ ಆಯುಷ್ಯು ದೇವರ ಹತ್ರ ಇದೆ. ನಮ್ಮ ಹತ್ರನೂ ಇಲ್ಲ, ಮತ್ತೊಬ್ಬ ಮನುಷ್ಯನ ಹತ್ರನೂ ಇಲ್ಲ, ದೇವರ ಹತ್ರ ಮಾತ್ರ ಇದೆ. ಯಾಕಂದರೆ ನಾವು ದೇವರ ಮಕ್ಕಳಾಗಿದ್ದೇವೆ. ಹಾಲೆಲೂಯ. ದೇವರ ಮಕ್ಕಳಾಗಿದ್ದೇವೆ. ಅದಕ್ಕೋಸ್ಕರ ನಮ್ಮ ಪ್ರಾಣ ದೇವ್ರ ಕೈಯಲ್ಲಿದೆ. ಯಾಕಂದರೆ ಈಗ ಒಂದು 10 ದಿವಸದಿಂದ ಒಂದು ಆಕ್ಸಿಡೆಂಟ್ ಆಯಿತು ನನಗೆ. ಆದರೂ ಕೂಡ ದೇವರು ನನಗೆ ಸಂಪೂರ್ಣವಾದಂಥ ಅಲ್ಲಿ ಪ್ರಾಣ ಹೋಗುವ ಸಮಯ ಇದ್ದರೂ ಕೂಡ ದೇವರು ಅದನ್ನು ತಪ್ಪಿಸಿದ್ದಾರೆ. ಸ್ತೋತ್ರ. ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. 2 ವೀಲರ್ ಒಬ್ಬ ಬಂದು ನನ್ನ ಸಡನ್ನಾಗಿ 2 ಕಾಲ ಮೇಲೆ ಹೊಡ್ಕೊಂಡು ಹೋಗಿದ ತಕ್ಷಣ ನಾನು ಸಡನ್ನಾಗಿ ಹಿಂದೆ ಬ್ಯಾಕ್ ಸೈಡ್ ಬಿದ್ದಿದ್ದ ತಕ್ಷಣ, ಸೊ ಹಿಂದೆಗಡೆ ಒಂದು ಹಸ್ತ, ಯಾವುದೋ ಒಂದು ಬೆನ್ನಿನ ಹಿಂದೆಗಡೆ ಒಂದು ಹಸ್ತ ಬಂದು ನನ್ನನ್ನು ಹೀಗೆ ಎತ್ತಿದಂಗೆ ಆಯಿತು. ಆವಾಗ ನಾನು, ಯಾಕೆಂದರೆ ಆ ಸಮಯದಲ್ಲಿ ನಾನು ಬಿದ್ದಂಥ ಫೋರ್ಸ್ಗೆ ನನ್ನ ತಲೆ ರೋಡ್ಗೆ ಹೊಡ್ಕೊಂಡು ತಲೆ ಚೂರು ಆಗಬೇಕಾಗಿತ್ತು. ಆದರೆ ದೇವರು ಹಿಂದೆಗಡೆ ಒಂದು ಹಸ್ತ ಬಂದಂಗೆ ಆಯಿತು. ದೇವ್ರಿಗೆ ಸ್ತೋತ್ರ. ಸೊ ನನಗೆ 2 ಕಾಲು ಸ್ವಲ್ಪ ಏಟಾಯಿತು. ಸೊ ಬೆನ್ನಿಂದಗಡೆ ಸ್ವಲ್ಪ ಏಟಾಯಿತು. ಆದರೂ ದೇವರು ನನ್ನನ್ನು ಪ್ರಾಣದಿಂದ ತಪ್ಪಿಸಿದ್ದಾರೆ. ಯಾಕಂದರೆ ವಾಕ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ಪ್ರತಿದಿನವೂ ಕೂಡ ದೇವರು ಏನು ಮಾಡ್ತಾರೆ, ನಮ್ಮ ಜೀವಿತವನ್ನು ಲೀಡ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರು ಸೃಷ್ಟಿ ಮಾಡಿದಂಥ ಉದ್ದೇಶ ಏನಿದೆ ಅದನ್ನು ನೆರವೇರಿಸ್ಕೊಡೋವರೆಗೂ ತಂದೆಯಾದ ದೇವರು ತನ್ನ ಯೇಸು ಸ್ವಾಮಿ ಕಳಿಸ್ಕೊಟ್ಟಂಥ ಒಬ್ಬನೇ ಮಗನನ್ನು ಕಳಿಸ್ಕೊಟ್ಟಂಥ ಅವರ ಚಿತ್ತ ಏನಿತ್ತು, ಅವ್ರ ಮುಖಾಂತರವಾಗಿ ಮನುಷ್ಯನ ಪಾಪಗಳನ್ನು ಕ್ಷಮಿಸಲ್ಪಟ್ಟು ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕಂತೇಳಿ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನ ಕಳಿಸ್ಕೊಟ್ರು. ಅದೇ ರೀತಿ ನಮ್ಮ ಜೀವಿತದಲ್ಲೂ ಕೂಡ ದೇವರು ನಮ್ಮನ್ನು ಹಾಗೆ ಕಳಿಸಿದ್ದಾರೆ. ನಾವು ಮತ್ತೊಬ್ಬರಿಗೆ ದೇವರ ಮಾರ್ಗ, ಸತ್ಯ ಮಾರ್ಗ, ಜೀವ ಎಲ್ಲವನ್ನು ಕೂಡ ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ ಅಂತ ಹೇಳಿದ್ದಾರೆ ಯೇಸು ಸ್ವಾಮಿ. ಅದೇ ರೀತಿ ಆ ಮಾರ್ಗದಲ್ಲಿ ನಾವು ನಡೆಸಲಿಕ್ಕೆ ದೇವರು ನಮ್ಮನ್ನು ಸೃಷ್ಟಿ ಮಾಡ್ತಾರೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನೋಡಿ, ಯೆಹೋವನು ನಿನ್ನನ್ನು ಎಲ್ಲ ಕೆಡೆಯಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನಮ್ಮ ಪ್ರಾಣವನ್ನು ಕಾಯುವವರು ಯೇಸು ಸ್ವಾಮಿನೇ. ಯಾಕಂದರೆ ಎಷ್ಟೋ ಬಾರಿ ನಾವು ಸಮಯದಲ್ಲಿ ನಾವು ಸಾಯಬೇಕಾಗಿತ್ತು. ಕೊರೋನಾ ಸಮಯದಲ್ಲಾಗಿರ್ಬೋದು, ಮತ್ತು ಆಕ್ಸಿಡೆಂಟಲ್ಲಾಗಿರ್ಬೋದು, ಯಾವುದೋ ಒಂದು ವಿಷಯದಲ್ಲಾಗಿರ್ಬೋದು, ಒಂದು ಕರೆಂಟ್ ಮುಖಾಂತರ ಆಗಿರ್ಬೋದು, ಕೆಲವರಿಗೆ ಅದು ಆಗಿರುತ್ತೆ. ಸೊ ಆದರೆ ನಮ್ಮನ್ನು ದೇವರ ಉದ್ದೇಶ ಇಲ್ಲದಂತೆ ನಾವು ಸಾಯಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮ್ಮ ಪ್ರಾಣವು ದೇವರ ಕೈಯಲ್ಲಿದೆ. ಹಾಲೆಲೂಯ. ಯಾವಾಗಲೂ ನಾವು ದೇವರನ್ನು ಸ್ತುತಿಸಬೇಕು, ಮಹಿಮೆ ಪಡಿಸ್ಬೇಕು, ಕೊಂಡಾಡಬೇಕು. ಆವಾಗ ದೇವರು ನಮ್ಮಲ್ಲಿ ಆತ್ಮದಲ್ಲಿ ನೆಲೆಗೊಳ್ತಾರೆ. ಥ್ಯಾಂಕ್ ಯು ಜೀಸಸ್. ನೋಡಿ, ಇಲ್ಲೊಂದು ವಾಕ್ಯ, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನು ನಿನ್ನನ್ನು ಕಾಪಾಡುವನು. ಎಲ್ಲಿಯವರೆಗೂ? ನಮ್ಮ ಪ್ರಾಣ ಇರೋವರೆಗೂ, ನಮ್ಮ ಕಡೆ ಉಸಿರೋವರೆಗೂ. ಯಾಕಂದರೆ ನಮ್ಮ ಜೀವಿತವನ್ನೆಲ್ಲ ಎಲ್ಲವನ್ನು ಕೂಡ ಮಾಡಿ ಮುಗಿಸಿದ್ದೇನೆ ಅಂತ ವಾಕ್ಯ ಹೇಳ್ಪಡ್ತದೆ. ಸೊ ಅದೇ ರೀತಿ ನಮ್ಮನ್ನು ಕಾಯುವವರು ಯಾವಾಗಲೂ ಕೂಡ ನಮ್ಮನ್ನು ಕಾಪಾಡಲಿಕ್ಕೆ ದೇವರು ನಮ್ಮ ಸಂಗಡ ಹಿಂಗಾರು ಮುಂಗಾರು ಮಳೆಯಾಗಿ, ಅಗ್ನಿಸ್ತಂಭವಾಗಿ, ಮೇಘಸ್ತಂಭವಾಗಿ ನಮ್ಮ ಕೂಡ ಇರ್ತಾರೆ. ಸೊ ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ. ಈ ಒಂದು ಸಮಯ ಎಲ್ಲರ ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರಾರ್ಥನೆಯಲ್ಲಿ ಈ ವಾಕ್ಯ ಕೀರ್ತನೆ 121ನೇ ಅಧ್ಯಾಯ ನಿಮ್ಮ ಜೀವಿತದಲ್ಲಿ ನೆರವೇರಲಿ ಅಂತೇಳಿ ಪ್ರಾರ್ಥಿಸೋಣ. ಓಕೆ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ಸ್ವರ್ಗೀಯ ತಂದೆಯೇ, ನಿಮಗೆ ಸ್ತೋತ್ರ ಉಂಟಾಗಲಿ ಯೇಸುವೆ. ಈಗ
ಈಗ ಸ್ವಾಮಿ ಯೇಸು ನಾಮದಲ್ಲಿ ಕೀರ್ತನೆ 121ನೇ ಅಧ್ಯಾಯ, ಕಣ್ಣೆತ್ತಿ ಪರ್ವತ ಕಡೆ ನೋಡುವೆನು, ಎಲ್ಲಿಂದ ಬರ್ತದೆ ಸಹಾಯ, ಅದು ಭೂಮಿ ಆಕಾಶವನ್ನು ನಿರ್ಮಿಸಿದಂಥ ಯೆಹೋವನಿಂದಲೇ ಎಂಬುದಾಗಿ. ಅದು ಕಡೇವರೆಗೂ, ಕಡೆ ಕಾಲದವರೆಗೂ, ಕಡೆ ಉಸಿರಿರೋವರೆಗೂ, ದೇವರು ಮರಣದವರೆಗೂ ಕರ್ತನೆ ಅಪ್ಪ ನಮ್ಮನ್ನು ಕಾಪಾಡುವ, ಎಲ್ಲ ಕೇಡಿಂದ ತಪ್ಪಿಸುವಂಥ ಕಾಪಾಡುವ ದೇವರು ನೀನಾಗಿದ್ದೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಇವತ್ತು ವಾಕ್ಯ ಕೇಳಿದಂಥ ಪ್ರತಿಯೊಬ್ಬರು ಕೂಡ ಅವರ ಜೀವಿತದಲ್ಲಿ ಕರ್ತನೆ ಅಪ್ಪ ನಿನ್ನೆ ದಿನ ನಾಳೆ ದಿನ ನಿನ್ನದಲ್ಲ, ಇವತ್ತಿನ ಕಾಟ ಇವತ್ತಿಗೆ ಸಾಕು ಅಂತ ಹೇಳಿದ್ಯಾ. ಅದೇ ರೀತಿ ಪ್ರತಿದಿನವೂ ಕ್ರಿಸ್ತನ ದಿನವೊಂದು ಎಣಿಸಲ್ಪಡಿ ಎಂಬುದಾಗಿ ಹೇಳಿದ್ಯಾ. ಈ ವಾಕ್ಯ ಕರ್ತನೆ ಹೌದು ಸ್ವಾಮಿ, 121ನೇ ವಾಕ್ಯ ಅಪ್ಪ ಕೇಳುವಂಥವರ ಅಪ್ಪ ಹೃದಯಗಳನ್ನು, ಕಿವಿಗಳನ್ನು, ಕರ್ತನೆ ಕಣ್ಣುಗಳನ್ನು ತೆರೆ ಮಾಡಿ ಯೇಸುವಿನ ನಾಮದಲ್ಲಿ ಈ ವಾಕ್ಯವು ಕಾರ್ಯ ಮಾಡಲಿ, ಅವರ ಕೇಳುವಂಥ ಎಲ್ಲರ ಜೀವಿತದಲ್ಲೂ ಕರ್ತನೆ ಎಂಬುದಾಗಿ ನಾನು ಪ್ರಾರ್ಥಿಸೇನೆಯ್ಯ. ನನ್ನ ಪ್ರಾರ್ಥನೆ ಕೇಳಿ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ, ಪ್ರತಿಯೊಬ್ಬರ ವಾಕ್ಯ ಕೇಳಿ ಅವರ ಜೀವಿತದಲ್ಲಿ ಮುಂದೆ ಬರುವಂಥ ಎಲ್ಲ ಕೇಡು ಇಕ್ಕಟ್ಟು ಬಂಧನದಿಂದ ತಪ್ಪಿಸಿ ಕರ್ತನೆ ಅವರನ್ನು ನಡೆಸಿದ್ದಕ್ಕಾಗಿ, ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ ಉಂಟಾಗಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ನಿನ್ನ ಪಾದಗಳಲ್ಲಿ ಒಪ್ಪಿಸಿ ತಗ್ಗಿಸಿ ತಂದೆ ಪವಿತ್ರಾತ್ಮನ ಹೆಸರಿನಲ್ಲಿ ಬೇಡ ಹೊಂದಿದ್ದೇವೆ ತಂದೆಯೇ, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್.